ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೆಯ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 5 ಬಲಗಳನ್ನು ಅನ್ವೇಷಿಸುವುದು. ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆ ದಿನ ಗಾಳಿಯು ರಭಸವಾಗಿ ಬೀಸುತ್ತಿತ್ತು. ಸೋನಾಲಿ ಮತ್ತು ರಾಗಿಣಿ ಸೈಕಲ್ ಸವಾರಿ ಮಾಡಲು ಉತ್ಸುಕರಾಗಿದ್ದರು. ಅವರ ಬೇಸಿಗೆ ರಜೆ ಇದೀಗ ಆರಂಭವಾಗಿತ್ತು ಮತ್ತು ಅವರು ತಮ್ಮ ಹಳ್ಳಿಯ ಸುತ್ತಲಿನ ಸುಂದರವಾದ ಭೂದೃಶ್ಯಗಳನ್ನು ಅನ್ವೇಷಿಸಲು ಬಯಸಿದ್ದರು. ಅವರು ತಮ್ಮ ಸೈಕಲ್ ಚಕ್ರಗಳಿಗೆ ಗಾಳಿಯನ್ನು ತುಂಬಿಸಿ ಹೊರಟರು. ಅವರು ಹಳ್ಳಿಯ ಮೂಲಕ ಸವಾರಿ ಮಾಡುವಾಗ ಗಾಳಿ ಅವರನ್ನು ರಭಸವಾಗಿ ಹಿಂದಕ್ಕೆ ತಳ್ಳಿತು. ಓ, ಆಗ್ತಾ ಇಲ್ಲ. ಗಾಳಿ ನನ್ನನ್ನು ಬಲವಾಗಿ ತಳ್ಳುತ್ತಿದೆ ಎಂದು ರಾಗಿಣಿ ಹೇಳಿದಳು. ನಾವು ಗಾಳಿಯ ವಿರುದ್ಧ ಸವಾರಿ ಮಾಡುತ್ತಿದ್ದೇವೆ. ಬೇಗ ತಲುಪಲು ನಾವು ನಮ್ಮ ಬೈಸಿಕಲ್ ಪೆಡಲ್ಗಳನ್ನು ಬಲವಾಗಿ ತುಳಿಯಬೇಕು ಎಂದು ಸೋನಾಲಿ ಮುಗುಳ್ನಗುತ್ತಾ ಉತ್ತರಿಸಿದಳು. ಅವರ ಸವಾರಿಯು ಅವರನ್ನು ದೀರ್ಘ ಹಾದಿಯಲ್ಲಿ ಬೆಟ್ಟದ ತುದಿಗೆ ಕರೆದೊಯ್ದಿತು. ರಸ್ತೆಯ ಕೆಲವು ಭಾಗಗಳು ಒರಟಾಗಿದ್ದವು. ಅಲ್ಲಿ ಅವರಿಗೆ ಪೆಡಲ್ ಮಾಡುವುದು ಕಷ್ಟವಾಯಿತು. ಆದರೆ ಇತರೆ ಕೆಲವು ಭಾಗಗಳು ನಯವಾಗಿದ್ದವು. ಅವರು ಬೆಟ್ಟದ ತುದಿಯನ್ನು ತಲುಪಿ ದೃಶ್ಯವನ್ನು ಆನಂದಿಸುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಗುಡುಗಿನ ಶಬ್ದವನ್ನು ಕೇಳಿದರು ಮತ್ತು ಮಿಂಚಿನ ಬೆಳಕನ್ನು ಕಂಡರು. ಅದು ಸುಂದರವಾಗಿ ಕಂಡರೂ ಅವರು ತಕ್ಷಣ ಹಿಂದಿರುಗಲು ನಿರ್ಧರಿಸಿದರು. ಹಿಂದಿರುಗುವಾಗ ಕುರಿಗಳ ಹಿಂಡನ್ನು ಕಂಡು ಅವರು ತಮ್ಮ ಬೈಸಿಕಲ್ ಗಂಟೆಗಳನ್ನು ಒತ್ತುತ್ತಾ ಸವಾರಿಯ ದಿಕ್ಕನ್ನು ಬದಲಿಸಲು ಸೈಕಲ್ನ ಹಿಡಿಕೆಯನ್ನು ತಿರುಗಿಸಿದರು. ಅವರು ಬೆಟ್ಟದ ಇಳಿಜಾರಿನಲ್ಲಿ ಇಳಿಯುತ್ತಿರುವಂತೆ ಪೆಡಲ್ ಮಾಡದಿದ್ದರೂ ತಮ್ಮ ಬೈಸಿಕಲ್ಗಳು ಅಧಿಕ ಜವದೊಂದಿಗೆ ಕೆಳಗೆ ಚಲಿಸುತ್ತಿವೆ ಎಂದು ಅವರಿಗೆ ಅರಿವಾಯಿತು. ಇದು ರೋಮಾಂಚನಕಾರಿಯಾಗಿದೆ. ನಮ್ಮನ್ನು ಏನೋ ಕೆಳಮುಖವಾಗಿ ಎಳೆಯುತ್ತಿರುವಂತೆ ಭಾಸವಾಗುತ್ತಿದೆ. ಅದು ಏನಾಗಿರಬಹುದು ಎಂದು ಸೋನಾಲಿ ಕೂಗಿದಳು. ಹಾಗಾದರೆ ಈಗ ಈ ಸನ್ನಿವೇಶಕ್ಕೆ ಕಾರಣವಾದ ಬಲದ ಬಗ್ಗೆ ಈಗ ತಿಳಿಯೋಣ. 5.1 ಬಲ ಎಂದರೇನು? ನಾವೀಗ ತಳ್ಳುವಿಕೆ ಮತ್ತು ಎಳೆಯುವಿಕೆಯನ್ನು ಅನುಭವಿಸಲು ಪ್ರಯತ್ನಿಸೋಣ. ಚಟುವಟಿಕೆ 5.1 ನಾವೀಗ ಅನ್ವೇಷಿಸೋಣ. ಒಂದು ದೊಡ್ಡ ರಟ್ಟಿನ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ. ನೀವು ಯೋಚಿಸಿದಂತೆ ಪೆಟ್ಟಿಗೆಯನ್ನು ಸಾಧ್ಯವಾದಷ್ಟು ವಿವಿಧ ರೀತಿಯಲ್ಲಿ ಸರಿಸಲು ಪ್ರಯತ್ನಿಸಿ. ಚಿತ್ರ 5.1ರಲ್ಲಿ ತೋರಿಸಿರುವ ರೀತಿಯಲ್ಲದೆ ಬೇರೆ ಯಾವ ವಿಧದಲ್ಲಾದರೂ ನೀವು ಪೆಟ್ಟಿಗೆಯನ್ನು ಸರಿಸಿದ್ದೀರಾ? ಪೆಟ್ಟಿಗೆಯನ್ನು ಸರಿಸಲು ನೀವು ಯಾವುದೇ ವಿಧಾನವನ್ನು ಬಳಸಿದರೂ ಪೆಟ್ಟಿಗೆಯ ಮೇಲೆ ನೀವು ತಳ್ಳುವಿಕೆ ಅಥವಾ ಎಳೆಯುವಿಕೆ ವಿಧಾನವನ್ನು ಪ್ರಯೋಗಿಸಬೇಕು. ವಸ್ತುವಿನ ಮೇಲೆ ಪ್ರಯೋಗವಾಗುವ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಬಲ ಎನ್ನುವರು. 5.2 ಕಾಯಿಗಳ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಅದು ಏನು ಮಾಡಬಲ್ಲದು? ನಮಗರಿವಿಲ್ಲದೆಯೇ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವಾಗಲೂ ತಳ್ಳುವಿಕೆ ಅಥವಾ ಎಳೆತವನ್ನು ಅನುಭವಿಸುತ್ತೇವೆ. ಅಂತಹ ಕೆಲವು ಅನುಭವಗಳನ್ನು ನೆನಪಿಸಿಕೊಳ್ಳೋಣ ಮತ್ತು ಅವುಗಳನ್ನು ವಿಶ್ಲೇಷಿಸೋಣ. ಚಟುವಟಿಕೆ 5.2 ನಾವೀಗ ವಿಶ್ಲೇಷಿಸೋಣ. ಬಲ, ತಳ್ಳುವಿಕೆ ಅಥವಾ ಎಳೆಯುವಿಕೆ ಪ್ರಯೋಗಿಸುವ ಸಂದರ್ಭಗಳ ಬಗ್ಗೆ ಯೋಚಿಸಿ ಮತ್ತು ಅವುಗಳನ್ನು ಕೋಷ್ಟಕ 5.1ರಲ್ಲಿ ಪಟ್ಟಿ ಮಾಡಿ. ಪ್ರತಿ ಸನ್ನಿವೇಶವನ್ನು ವಿಶ್ಲೇಷಿಸಿ ಮತ್ತು ಬಲದ ಪರಿಣಾಮವನ್ನು ಕೋಷ್ಟಕ 5.1ರಲ್ಲಿ ಬರೆಯಿರಿ. ಈಗಾಗಲೇ ಕೆಲವು ಸನ್ನಿವೇಶಗಳು ಮತ್ತು ಅವುಗಳ ಪರಿಣಾಮಗಳನ್ನು ನಿಮಗಾಗಿ ಪಟ್ಟಿ ಮಾಡಲಾಗಿದೆ. ಕೋಷ್ಟಕ 5.1 ವಿಭಿನ್ನ ಕ್ರಿಯೆಗಳು ಮತ್ತು ಅವುಗಳ ಪರಿಣಾಮಗಳು. 1. ಕ್ರಿಯೆ. ಚಲಿಸುತ್ತಿರುವ ನಿಮ್ಮ ಬೈಸಿಕಲ್ ಅನ್ನು ನಿಲ್ಲಿಸಲು ನಿಮ್ಮ ಸ್ನೇಹಿತ ಹಿಂಬದಿಯಿಂದ ಹಿಡಿದಿದ್ದಾನೆ. ಎಳೆಯುವಿಕೆ. ಪರಿಣಾಮ: ಸೈಕಲ್ನ ಜವವನ್ನು ನಿಲ್ಲಿಸುವುದು ಅಥವಾ ಕಡಿಮೆ ಮಾಡುವುದು. 2. ಕ್ರಿಯೆ. ಚಲಿಸುತ್ತಿರುವ ಚೆಂಡನ್ನು ಬ್ಯಾಟ್ನಿಂದ ಹೊಡೆಯುವುದು. ತಳ್ಳುವಿಕೆ. ಪರಿಣಾಮ: ಚಲಿಸುತ್ತಿರುವ ಚೆಂಡಿನ ದಿಕ್ಕನ್ನು ಬದಲಾಯಿಸುವುದು. 3. ಕ್ರಿಯೆ. ಗಾಳಿ ತುಂಬಿದ ಬಲೂನ್ ಅನ್ನು ಒತ್ತುವುದು. ತಳ್ಳುವಿಕೆ. ಪರಿಣಾಮ: ಬಲೂನಿನ ಆಕಾರದಲ್ಲಿ ಬದಲಾವಣೆ. ಈ ಉದಾಹರಣೆಗಳಿಂದ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ? ಒಂದು ಬಲವು ಚಲಿಸುವ ವಸ್ತುವನ್ನು ನಿಲ್ಲಿಸಲು ಕಾರಣವಾಗುತ್ತದೆಯೇ? ಅದು ವಸ್ತುವಿನ ಜವ ಅಥವಾ ಚಲನೆಯ ದಿಕ್ಕನ್ನು ಬದಲಿಸಬಹುದೇ ಅಥವಾ ಆಕಾರವನ್ನು ಬದಲಿಸಬಹುದೇ? ನಮ್ಮ ದೈನಂದಿನ ಜೀವನದಲ್ಲಿ ಬಲವನ್ನು ಪ್ರಯೋಗಿಸುವ ಅನೇಕ ಸಂದರ್ಭಗಳನ್ನು ನಾವು ಎದುರಿಸುತ್ತೇವೆ. ಉದಾಹರಣೆಗೆ, ಮೇಜಿನ ಡ್ರಾಯರ್ ತೆರೆಯುವುದು, ರಬ್ಬರ್ ಬ್ಯಾಂಡ್ ಅನ್ನು ಹಿಗ್ಗಿಸುವುದು, ಕ್ಷೇತ್ರರಕ್ಷಕ ಚೆಂಡನ್ನು ನಿಲ್ಲಿಸುವುದು, ಕಾಲ್ಚೆಂಡನ್ನು ಒದೆಯುವುದು, ಚಲಿಸುತ್ತಿರುವ ಬೈಸಿಕಲ್ಗೆ ಬ್ರೇಕ್ ಹಾಕುವುದು, ಚಪಾತಿ ಲಟ್ಟಿಸುವುದು ಅಥವಾ ಆಟೋರಿಕ್ಷಾದ ಚಾಲನಾ ಹಿಡಿಕೆಯನ್ನು ತಿರುಗಿಸುವುದು. ವಸ್ತುಗಳ ಮೇಲೆ ಬಲವನ್ನು ಪ್ರಯೋಗಿಸುವುದರಿಂದ ಯಾವ ಪರಿಣಾಮ ಉಂಟಾಗುತ್ತದೆ? ವಸ್ತುವಿನ ಮೇಲೆ ಪ್ರಯೋಗಿಸಲಾದ ಬಲವು ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು. ವಸ್ತುವು ಚಲಿಸುತ್ತಿದ್ದರೆ ಅದರ ಜವವನ್ನು ಬದಲಿಸಬಹುದು. ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಿಸಬಹುದು.
ವಸ್ತುವಿನ ಆಕಾರದಲ್ಲಿ ಬದಲಾವಣೆಯನ್ನು ತರಬಹುದು. ಈ ಪರಿಣಾಮಗಳಲ್ಲಿ ಕೆಲವು ಅಥವಾ ಎಲ್ಲವನ್ನೂ ಉಂಟುಮಾಡಬಹುದು. ಒಂದು ವಸ್ತುವಿನ ಜವ ಅಥವಾ ದಿಕ್ಕಿನಲ್ಲಿ ಬದಲಾವಣೆ ಅಥವಾ ಆಕಾರದಲ್ಲಿ ಬದಲಾವಣೆ ಆದಾಗ ವಸ್ತುವಿನ ಮೇಲೆ ಬಲ ಪ್ರಯೋಗವಾಗಿದೆ ಎಂದರ್ಥವೇ? ಹೌದು, ಇವುಗಳಲ್ಲಿ ಯಾವುದೂ ಬಲ ಪ್ರಯೋಗವಿಲ್ಲದೆ ನಡೆಯುವುದಿಲ್ಲ. ಒಂದು ಹೆಜ್ಜೆ ಮುಂದಕ್ಕೆ. ಒಂದು ವಸ್ತುವು ನಿಶ್ಚಲವಾಗಿದೆ ಎಂದು ಭಾವಿಸೋಣ. ಆ ವಸ್ತುವಿನ ಮೇಲೆ ಯಾವುದೇ ಬಲ ಪ್ರಯೋಗವಾಗುತ್ತಿಲ್ಲವೆಂದೇ? ಆ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲಗಳು ಪರಸ್ಪರ ಸಂತುಲಿತಗೊಳಿಸುತ್ತಿವೆ ಎಂದರ್ಥ. ನೀವು ಸಂತುಲಿತ ಬಲಗಳ ಬಗ್ಗೆ ಉನ್ನತ ತರಗತಿಗಳಲ್ಲಿ ಕಲಿಯುವಿರಿ. 5.3 ಬಲಗಳು ಎರಡು ಅಥವಾ ಹೆಚ್ಚಿನ ವಸ್ತುಗಳ ನಡುವಣ ಪರಸ್ಪರ ಕ್ರಿಯೆ. ನೀವು ಒಂದು ಮೇಜನ್ನು ತಳ್ಳುವಾಗ ನಿಮ್ಮ ಕೈ ಒಂದು ವಸ್ತುವಾಗಿದ್ದು ಮತ್ತೊಂದು ವಸ್ತುವಾದ ಮೇಜಿನ ಮೇಲೆ ಬಲವನ್ನು ಪ್ರಯೋಗಿಸುತ್ತದೆ. ಇಲ್ಲಿ ನಿಮ್ಮ ಕೈ ಮತ್ತು ಮೇಜು ಪರಸ್ಪರ ಪ್ರತಿವರ್ತಿಸುವ ಎರಡು ವಸ್ತುಗಳು ಎಂದು ನಾವು ಹೇಳುತ್ತೇವೆ. ಕೋಷ್ಟಕ 5.1 ರಲ್ಲಿ ಪಟ್ಟಿ ಮಾಡಲಾದ ಎಲ್ಲಾ ಕ್ರಿಯೆಗಳ ಬಗ್ಗೆ ಯೋಚಿಸಿ. ಪ್ರತಿಯೊಂದು ಕ್ರಿಯೆಯಲ್ಲಿ ಎಷ್ಟು ವಸ್ತುಗಳು ಭಾಗವಹಿಸುತ್ತವೆ? ಎರಡು ವಸ್ತುಗಳು ಯಾವುದಾದರೊಂದು ರೀತಿಯಲ್ಲಿ ಪ್ರತಿವರ್ತಿಸಿದಾಗ ಮಾತ್ರ ಬಲಗಳು ಪರಿಣಾಮ ಬೀರುತ್ತವೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ಈ ಉದಾಹರಣೆಗಳಿಂದ ಒಂದು ಬಲವು ಕಾರ್ಯರೂಪಕ್ಕೆ ಬರಲು ಕನಿಷ್ಠ ಎರಡು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಬೇಕು ಎಂದು ನಾವು ತೀರ್ಮಾನಿಸಬಹುದು. ಒಂದು ವಸ್ತುವು ಇನ್ನೊಂದು ವಸ್ತುವಿನೊಂದಿಗೆ ನಡೆಸುವ ಪ್ರತಿವರ್ತನೆಯಿಂದ ಉಂಟಾಗುವ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಎನ್ನುವರು. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಮತ್ತು ಅದರ ಚಿಹ್ನೆ ಎನ್. ಒಂದು ಹೆಜ್ಜೆ ಮುಂದಕ್ಕೆ. ನೀವು ನಿಮ್ಮ ಕೈಯಿಂದ ಮೇಜನ್ನು ತಳ್ಳಿದಾಗ ನಿಮ್ಮ ಕೈಯ ಮೇಲೂ ಬಲದ ಅನುಭವವಾಯಿತೆ. ನೀವು ತಳ್ಳುವುದನ್ನು ನಿಲ್ಲಿಸಿದ ತಕ್ಷಣ ನಿಮ್ಮ ಕೈಯ ಮೇಲಿದ್ದ ಬಲವೂ ಕಣ್ಮರೆಯಾಯಿತು. ಎರಡು ವಸ್ತುಗಳು ಪ್ರತಿವರ್ತಿಸಿದಾಗ ಪ್ರತಿಯೊಂದು ವಸ್ತುವು ಇನ್ನೊಂದರಿಂದ ಬಲವನ್ನು ಅನುಭವಿಸುತ್ತದೆ. ಪ್ರತಿವರ್ತನೆ ನಿಂತ ತಕ್ಷಣ ಎರಡು ವಸ್ತುಗಳು ಬಲವನ್ನು ಅನುಭವಿಸುವುದಿಲ್ಲ. 5.4 ಬಲದ ವಿಧಗಳಾವು? ಸಂಪರ್ಕ ಬಲಗಳು. ಹಲವು ಸಂದರ್ಭಗಳಲ್ಲಿ ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಲು ನಮ್ಮ ದೇಹ ಮತ್ತು ವಸ್ತುವಿನ ನಡುವೆ ಭೌತಿಕ ಸಂಪರ್ಕ ಅಗತ್ಯ ಎಂದು ನಾವು ಕಂಡುಕೊಳ್ಳುತ್ತೇವೆ. ಈ ಸಂಪರ್ಕವು ನೇರವಾಗಿರಬಹುದು, ಉದಾಹರಣೆಗೆ ನಮ್ಮ ಕೈಗಳು, ಅಥವಾ ದೇಹದ ಇತರ ಭಾಗಗಳ ಬಳಕೆ, ಅಥವಾ ಪರೋಕ್ಷವಾಗಿರಬಹುದು. ಉದಾಹರಣೆಗೆ ಕೋಲು ಅಥವಾ ಹಗ್ಗದ ಬಳಕೆ. ವಸ್ತುಗಳ ನಡುವೆ ಭೌತಿಕ ಸಂಪರ್ಕವಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುವ ಈ ರೀತಿಯ ಬಲಗಳನ್ನು ಸಂಪರ್ಕ ಬಲಗಳು ಎನ್ನುವರು. ಸ್ನಾಯುಬಲ. ಸಂಪರ್ಕ ಬಲಕ್ಕೆ ಉದಾಹರಣೆಯೆಂದರೆ ಸ್ನಾಯುಬಲ. ನಾವು ನಡೆಯುವುದು, ಓಡುವುದು, ಎತ್ತುವುದು, ತಳ್ಳುವುದು, ಜಿಗಿಯುವುದು ಅಥವಾ ಎಳೆಯುವುದು ಮುಂತಾದ ಯಾವುದೇ ದೈಹಿಕ ಚಟುವಟಿಕೆಯನ್ನು ಮಾಡುವಾಗ ಆ ಬಲವು ನಮ್ಮ ದೇಹದಲ್ಲಿನ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುತ್ತದೆ. ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಸ್ನಾಯುಬಲ ಎನ್ನುವರು. ಯಾವುದೇ ಚಟುವಟಿಕೆಯನ್ನು ಮಾಡುವಾಗ ಸ್ನಾಯುಗಳು ಸಂಪೀಡನೆಗೊಂಡು ವಿಕಸನಗೊಂಡಾಗ ಸ್ನಾಯುಬಲ ಉಂಟಾಗುತ್ತದೆ. ಪ್ರಾಣಿಗಳು, ಪಕ್ಷಿಗಳು, ಮೀನುಗಳು ಮತ್ತು ಕೀಟಗಳು ಚಲಿಸಲು ಮತ್ತು ಬದುಕುಳಿಯಲು ಸ್ನಾಯುಬಲಗಳನ್ನು ಬಳಸುತ್ತವೆ. ಹಿಂದಿನ ಕಾಲದಲ್ಲಿ ಮಾನವರು ಕೆಲವು ಪ್ರಾಣಿಗಳ ಸ್ನಾಯುಬಲವನ್ನು ಬಳಸಿಕೊಂಡು ಅನೇಕ ಕೆಲಸಗಳನ್ನು ಮಾಡುತ್ತಿದ್ದರು ಎಂದಾದರೂ ಕೇಳಿದ್ದೀರಾ? ನಮ್ಮ ದೇಹದೊಳಗಿನ ಅನೇಕ ಕಾರ್ಯಗಳಲ್ಲಿಯೂ ಸ್ನಾಯುಬಲವು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಲವು ಆಹಾರವನ್ನು ಜಗಿಯಲು ಮತ್ತು ಜೀರ್ಣಕ್ರಿಯೆಯಲ್ಲಿ ಜೀರ್ಣನಾಳದ ಮೂಲಕ ಆಹಾರವನ್ನು ತಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಹೃದಯ ಸ್ನಾಯುಗಳ ವಿಕಸನ ಮತ್ತು ಸಂಕುಚನವು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಗೆ ಅನುವು ಮಾಡಿಕೊಡುತ್ತದೆ. ಇದು ಬದುಕುಳಿಯಲು ಅಗತ್ಯವಾದ ಪ್ರಕ್ರಿಯೆಯಾಗಿದೆ. ಘರ್ಷಣೆ. ಸಮತಟ್ಟಾದ ನೆಲದ ಮೇಲೆ ಉರುಳುವ ಚೆಂಡು ಸ್ವಲ್ಪ ಸಮಯದ ನಂತರ ತನ್ನಷ್ಟಕ್ಕೆ ತಾನೇ ನಿಲ್ಲುತ್ತದೆ. ಸಮತಟ್ಟಾದ ರಸ್ತೆಯಲ್ಲಿ ನಾವು ಬೈಸಿಕಲ್ ತುಳಿಯುವುದನ್ನು ನಿಲ್ಲಿಸಿದರೆ ಅದು ನಿಧಾನವಾಗುತ್ತದೆ ಮತ್ತು ನಿಲ್ಲುತ್ತದೆ. ಒಂದು ವೇಳೆ ರಸ್ತೆ ಒರಟಾಗಿದ್ದರೆ ಅದು ನಯವಾದ ರಸ್ತೆಗಿಂತ ಬೇಗ ನಿಲ್ಲುತ್ತದೆ. ನೀವು ಇಂತಹ ಅನೇಕ ಘಟನೆಗಳನ್ನು ಅನುಭವಿಸಿರುತ್ತೀರಿ. ಅಂತಹ ಸಂದರ್ಭಗಳಲ್ಲಿ ವಸ್ತುಗಳ ಜವದಲ್ಲಿನ ಬದಲಾವಣೆಗೆ ಕಾರಣವೇನು? ವಸ್ತುವಿನ ಜವವನ್ನು ಬದಲಿಸಲು ಒಂದು ಬಲ ಅತ್ಯಗತ್ಯ ಎಂದು ನಾವು ಮೊದಲೇ ಕಲಿತಿದ್ದೇವೆ. ಆದಾಗ್ಯೂ ಈ ಎಲ್ಲಾ ಸಂದರ್ಭಗಳಲ್ಲಿ ಯಾವುದೇ ಬಲವು ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತೋರುತ್ತದೆ. ಆದರೂ ಅವುಗಳ ಜವ ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಅವು ನಿಲ್ಲುತ್ತವೆ. ಯಾವುದೋ ಒಂದು ಬಲವು ಅವುಗಳ ಮೇಲೆ ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿರಬಹುದೇ? ಅದು ಯಾವ ಬಲ? ಬೇರೆ ಯಾವುದಾದರೂ ಸಂಪರ್ಕ ಬಲಗಳಿವೆಯೇ? ಚಟುವಟಿಕೆ 5.3 ನಾವೀಗ ಪರಿಶೀಲಿಸೋಣ. ಚಪ್ಪಟೆ ತಳವಿರುವ ಒಂದು ವಸ್ತುವನ್ನು, ಊಟದ ಖಾಲಿ ಡಬ್ಬಿ, ಜ್ಯಾಮಿತಿ ಪೆಟ್ಟಿಗೆ, ನೋಟ್ ಪುಸ್ತಕ ತೆಗೆದುಕೊಂಡು ಅದನ್ನು ಒಂದು ಮೇಜು ಅಥವಾ ನೆಲದ ಮೇಲೆ ಇರಿಸಿ. ಅದನ್ನು ನಿಧಾನವಾಗಿ ತಳ್ಳಿ ಮತ್ತು ಗಮನಿಸಿ. ಸ್ವಲ್ಪ ದೂರ ಚಲಿಸಿದ ನಂತರ ಅದು ನಿಲ್ಲುತ್ತದೆಯೇ? ಅದನ್ನು ನಿಲ್ಲುವಂತೆ ಮಾಡುವ ಯಾವುದಾದರೂ ಬಲವು ಅದರ ಮೇಲೆ ಪ್ರತಿಕ್ರಿಯಿಸುತ್ತಿದೆಯೇ? ಈಗ ವಸ್ತುವನ್ನು ವಿರುದ್ಧ ದಿಕ್ಕಿನಲ್ಲಿ ತಳ್ಳುವ ಮೂಲಕ ಚಟುವಟಿಕೆಯನ್ನು ಪುನರಾವರ್ತಿಸಿ ಸ್ವಲ್ಪ ದೂರ ಚಲಿಸಿದ ನಂತರ ಅದು ಮತ್ತೆ ನಿಲ್ಲುತ್ತದೆಯೇ?
ತಳ್ಳಿದಾಗ ವಸ್ತುವು ಒಂದು ನಿರ್ದಿಷ್ಟ ದೂರದವರೆಗೆ ಜಾರಿ ನಂತರ ನಿಲ್ಲುತ್ತದೆ. ಜಾರುವ ವಸ್ತುವಿನ ಮೇಲ್ಮೈಗಳು ಮತ್ತು ಸಂಪರ್ಕದಲ್ಲಿರುವ ಮೇಜು ಅಥವಾ ನೆಲದ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಬಲದಿಂದಾಗಿ ಇದು ಸಂಭವಿಸಿರಬೇಕು. ಈ ಬಲವು ವಸ್ತುವಿನ ಚಲನೆಯ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಬೇಕು. ವಸ್ತುವು ನಿಶ್ಚಲ ಸ್ಥಿತಿಗೆ ಬರಲು ಕಾರಣವಾಗಿದ್ದು ಈ ಬಲ. ಒಂದು ವಸ್ತುವು ಇನ್ನೊಂದು ಮೇಲ್ಮೈ ಮೇಲೆ ಚಲಿಸುವಾಗ ಅಥವಾ ಚಲಿಸಲು ಪ್ರಯತ್ನಿಸುವಾಗ ಕಾರ್ಯನಿರ್ವಹಿಸುವ ಬಲವನ್ನು ಘರ್ಷಣಾ ಬಲ ಅಥವಾ ಸರಳವಾಗಿ ಘರ್ಷಣೆ ಎನ್ನುವರು. ಘರ್ಷಣೆಯು ಯಾವಾಗಲೂ ವಸ್ತುವು ಚಲಿಸುತ್ತಿರುವ ಅಥವಾ ಚಲಿಸಲು ಪ್ರಯತ್ನಿಸುತ್ತಿರುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಘರ್ಷಣಾ ಬಲವು ಒಂದು ಸಂಪರ್ಕ ಬಲವಾಗಿದೆ, ಏಕೆಂದರೆ ಅದು ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳಿಂದ ಉಂಟಾಗುತ್ತದೆ. ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳಲ್ಲಿನ ಅನಿಯತತೆಯಿಂದ ಘರ್ಷಣೆ ಉಂಟಾಗುತ್ತದೆ. ನಯವಾಗಿ ಕಾಣುವ ಮೇಲ್ಮೈಗಳು ಕೂಡ ಅಧಿಕ ಸಂಖ್ಯೆಯ ಸೂಕ್ಷ್ಮ ಅನಿಯತತೆಗಳನ್ನು ಹೊಂದಿರುತ್ತವೆ. ಚಿತ್ರ 5.6. ಸಂಪರ್ಕದಲ್ಲಿ ಇರಿಸಿದಾಗ ಎರಡು ಮೇಲ್ಮೈಗಳ ಅನಿಯತತೆಗಳು ಪರಸ್ಪರ ಬಂಧುಗೊಳ್ಳುತ್ತವೆ ಮತ್ತು ಒಂದು ಮೇಲ್ಮೈಯನ್ನು ಇನ್ನೊಂದರ ಮೇಲೆ ಚಲಿಸುವ ಯಾವುದೇ ಪ್ರಯತ್ನವನ್ನು ವಿರೋಧಿಸುತ್ತವೆ. ಚಟುವಟಿಕೆ 5.4 ನಾವೀಗ ಅನ್ವೇಷಿಸೋಣ. ಚಟುವಟಿಕೆ 5.3 ಮತ್ತೊಮ್ಮೆ ಪ್ರಯತ್ನಿಸಿ. ಆದರೆ ಈ ಬಾರಿ ಅದೇ ವಸ್ತುವನ್ನು ಗಾಜು, ಬಟ್ಟೆ, ಮರ, ಸೆರಾಮಿಕ್ ಟೈಲ್ ಮತ್ತು ಮರಳು ಮುಂತಾದ ವಿಭಿನ್ನ ಮೇಲ್ಮೈಗಳಲ್ಲಿ ಇರಿಸಿ. ಚಟುವಟಿಕೆ 5.3ರಂತೆಯೇ ಅಷ್ಟೇ ದೂರವನ್ನು ಕ್ರಮಿಸಿದ ನಂತರ ವಸ್ತುವು ನಿಲ್ಲುತ್ತದೆಯೇ? ಎಲ್ಲಾ ಮೇಲ್ಮೈಗಳಲ್ಲಿಯೂ ವಸ್ತುವು ಒಂದೇ ದೂರದಲ್ಲಿ ನಿಲ್ಲುತ್ತದೆಯೇ? ವಿಭಿನ್ನ ಮೇಲ್ಮೈಗಳಲ್ಲಿ ವಿಭಿನ್ನ ದೂರಗಳನ್ನು ಚಲಿಸಿದ ನಂತರ ವಸ್ತುವು ನಿಲ್ಲುತ್ತದೆ. ಆದ್ದರಿಂದ ಘರ್ಷಣಾ ಬಲವು ಸಂಪರ್ಕದಲ್ಲಿರುವ ಮೇಲ್ಮೈಗಳ ಸ್ವರೂಪವನ್ನು ಅವಲಂಬಿಸಿರುತ್ತದೆ ಎಂದು ನಾವು ಹೇಳಬಹುದು. ಒರಟಾದ ಮೇಲ್ಮೈಗಳಲ್ಲಿ ಘರ್ಷಣೆಯು ಹೆಚ್ಚಾಗಿರುತ್ತದೆ. ಒಂದು ಹೆಜ್ಜೆ ಮುಂದಕ್ಕೆ. ವಸ್ತುಗಳು ಘನ ಮೇಲ್ಮೈಗಳಲ್ಲಿ ಚಲಿಸುವಾಗ ಮಾತ್ರ ಬಲ ಅಥವಾ ಘರ್ಷಣೆ ಕಾರ್ಯನಿರ್ವಹಿಸುತ್ತದೆಯೇ? ದ್ರವ ಮತ್ತು ಅನಿಲಗಳಲ್ಲಿ ಚಲಿಸುವ ವಸ್ತುಗಳ ವಿಷಯವೇನು? ಗಾಳಿ, ನೀರು ಮತ್ತು ಇತರ ದ್ರವಗಳು ತಮ್ಮ ಮೂಲಕ ಚಲಿಸುವ ವಸ್ತುಗಳ ಮೇಲೆ ಘರ್ಷಣಾ ಬಲವನ್ನು ಉಂಟುಮಾಡುತ್ತವೆ. ಆದ್ದರಿಂದ ವಿಮಾನಗಳು, ಹಡಗುಗಳು, ದೋಣಿಗಳು ಅಥವಾ ಅತಿ ಜವದಿಂದ ಚಲಿಸುವ ರೈಲುಗಳಂತಹ ವಸ್ತುಗಳನ್ನು ಅವುಗಳ ಸುತ್ತಲಿನ ಗಾಳಿ ಅಥವಾ ನೀರಿನಿಂದ ಉಂಟಾಗುವ ಘರ್ಷಣಾ ಬಲವನ್ನು ಕಡಿಮೆ ಮಾಡಲು ನಿರ್ದಿಷ್ಟ ಆಕಾರಗಳಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಒಂದು ವಸ್ತುವು ಇನ್ನೊಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಲು ಯಾವಾಗಲೂ ಅದರೊಂದಿಗೆ ಸಂಪರ್ಕದಲ್ಲಿರುವುದು ಅಗತ್ಯವೇ? ಸಂಪರ್ಕರಹಿತ ಬಲಗಳು. ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿಲ್ಲದಿದ್ದರೂ ಸಹ ಕೆಲವು ಬಲಗಳ ಪರಿಣಾಮವನ್ನು ಅನುಭವಿಸಬಹುದು. ಇಂತಹ ಬಲಗಳನ್ನು ಸಂಪರ್ಕರಹಿತ ಬಲಗಳು ಎನ್ನುವರು. ನಾವೀಗ ಸಂಪರ್ಕರಹಿತ ಬಲಗಳ ಬಗ್ಗೆ ಕಲಿಯೋಣ. ಕಾಂತೀಯ ಬಲ. 6ನೇ ತರಗತಿಯಲ್ಲಿನ ಕುತೂಹಲದ ಕಾಂತಗಳ ಅನ್ವೇಷಣೆ ಅಧ್ಯಾಯದಲ್ಲಿ ಕಾಂತಗಳ ಬಗ್ಗೆ ಕಲಿತಿರುವುದು ನಿಮಗೆ ನೆನಪಿದೆಯೇ? ಒಂದು ಕಾಂತವು ಕಾಂತೀಯ ವಸ್ತುಗಳಿಂದಾದ ವಸ್ತುಗಳನ್ನು ಆಕರ್ಷಿಸುತ್ತದೆ ಎಂದು ನಾವು ಕಲಿತಿದ್ದೇವೆ. ಎರಡು ಕಾಂತಗಳನ್ನು ಪರಸ್ಪರ ಹತ್ತಿರಕ್ಕೆ ತಂದಾಗ ಸಜಾತೀಯ ಧ್ರುವಗಳು ಉತ್ತರ-ಉತ್ತರ, ದಕ್ಷಿಣ-ದಕ್ಷಿಣ ಪರಸ್ಪರ ವಿಕರ್ಷಿಸುತ್ತವೆ ಮತ್ತು ವಿಜಾತೀಯ ಧ್ರುವಗಳು ಉತ್ತರ-ದಕ್ಷಿಣ ಪರಸ್ಪರ ಆಕರ್ಷಿಸುತ್ತವೆ. ಈ ಪುಸ್ತಕದ ಹಿಂದಿನ ಅಧ್ಯಾಯದಲ್ಲಿ ಕಾಂತಗಳಂತೆ ವರ್ತಿಸುವ ವಿದ್ಯುತ್ಕಾಂತಗಳ ಬಗ್ಗೆಯೂ ನಾವು ಕಲಿತಿದ್ದೇವೆ. ವಸ್ತುಗಳ ನಡುವಣ ಆಕರ್ಷಣೆ ಮತ್ತು ವಿಕರ್ಷಣೆಯು ತಳ್ಳುವಿಕೆ ಮತ್ತು ಎಳೆಯುವಿಕೆಯ ಒಂದು ರೂಪವಾಗಿದೆ. ಅಂದರೆ ಅದು ಒಂದು ವಿಧವಾದ ಬಲ. ಒಂದು ಕಾಂತವು ಮತ್ತೊಂದು ಕಾಂತ ಅಥವಾ ಕಾಂತೀಯ ವಸ್ತುವಿನ ಮೇಲೆ ಪರಸ್ಪರ ಸಂಪರ್ಕದಲ್ಲಿಲ್ಲದೆಯೂ ಬಲವನ್ನು ಉಂಟುಮಾಡಬಹುದು ಎಂದು ನೀವು ನೆನಪಿಸಿಕೊಳ್ಳಬಲ್ಲಿರಾ? ಚಟುವಟಿಕೆ 5 ನಾವೀಗ ಪರೀಕ್ಷಿಸೋಣ. 2 ಉಂಗುರ ಕಾಂತಗಳು ಮತ್ತು ಒಂದು ಮರದ ಕೋಲನ್ನು ತೆಗೆದುಕೊಳ್ಳಿ. ಒಂದು ಮರದ ಮೇಜಿನ ಮೇಲೆ ಕೋಲನ್ನು ಲಂಬವಾಗಿ ಹಿಡಿದುಕೊಂಡು ಒಂದು ಉಂಗುರ ಕಾಂತವನ್ನು ಕೋಲಿಗೆ ಸೇರಿಸಿ. ಚಿತ್ರ 5.7. ಈಗ ಕಾಂತಗಳ ಸಮಾನ ಧ್ರುವಗಳು ಪರಸ್ಪರ ಎದುರಾಗುವಂತೆ ಎರಡನೇ ಉಂಗುರ ಕಾಂತವನ್ನು ಅದರ ಮೇಲೆ ಸೇರಿಸಿ. ಎರಡನೇ ಕಾಂತವು ಮೊದಲನೇ ಕಾಂತದ ಮೇಲೆ ತೇಲುತ್ತಿರುವಂತೆ ಇದೆಯೇ? ಎರಡನೇ ಕಾಂತವನ್ನು ನಿಧಾನವಾಗಿ ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿ. ನೀವು ಅದರ ಮೇಲೆ ಒಂದು ಬಲವಿರುವುದನ್ನು ಅನುಭವಿಸುವಿರಾ? ಈಗ ಎರಡೂ ಕಾಂತಗಳ ಧ್ರುವಗಳನ್ನು ಹಿಮ್ಮುಖಗೊಳಿಸಿ. ಎರಡನೇ ಕಾಂತವು ಇನ್ನೂ ತೇಲುತ್ತಲೇ ಇರುತ್ತದೆಯೇ? ಒಂದು ಕಾಂತವು ಮತ್ತೊಂದು ಕಾಂತದ ಮೇಲೆ ಅದರೊಂದಿಗೆ ಸಂಪರ್ಕಕ್ಕೆ ಬಾರದೆ ಬಲವನ್ನು ಬೀರಬಹುದು ಎಂದು ನಾವು ಕಂಡುಕೊಂಡಿದ್ದೇವೆ. ಒಂದು ಕಾಂತವು ಮತ್ತೊಂದು ಕಾಂತ ಅಥವಾ ಕಾಂತೀಯ ವಸ್ತುವಿನ ಮೇಲೆ ಉಂಟುಮಾಡುವ ಬಲವನ್ನು ಕಾಂತೀಯ ಬಲ ಎನ್ನುವರು. ಒಂದು ಕಾಂತವು ಸಂಪರ್ಕಕ್ಕೆ ಬಾರದೆ ದೂರದಿಂದ ಬಲವನ್ನು ಉಂಟುಮಾಡುವುದರಿಂದ ಅದನ್ನು ಸಂಪರ್ಕರಹಿತ ಬಲ ಎನ್ನುವರು. ದೂರದಿಂದ ಕಾರ್ಯನಿರ್ವಹಿಸುವ ಅಂತಹ ಇನ್ನೂ ಹೆಚ್ಚಿನ ಬಲಗಳು ಇವೆಯೇ? ಸ್ಥಾಯಿ ವಿದ್ಯುತ್ ಬಲ. ಚಟುವಟಿಕೆ 5.6 ನಾವೀಗ ಪ್ರಯೋಗ ಮಾಡೋಣ. ಒಂದು ಪ್ಲಾಸ್ಟಿಕ್ ಅಳತೆಪಟ್ಟಿ ಅಥವಾ ಒಂದು ಪ್ಲಾಸ್ಟಿಕ್ ಹೀರುಕೊಳವೆ, ಪಾಲಿಥಿನ್ ಚೀಲದ ತುಣುಕು ಮತ್ತು ಕಾಗದದ ಸಣ್ಣ ಚೂರುಗಳನ್ನು ತೆಗೆದುಕೊಳ್ಳಿ. ಪಾಲಿಥಿನ್ನಿಂದ ಪ್ಲಾಸ್ಟಿಕ್ ಅಳತೆಪಟ್ಟಿ ಹೀರುಕೊಳವೆಯನ್ನು ರಭಸವಾಗಿ ಉಜ್ಜಿರಿ.
ಚಿತ್ರ 5.8 ಚಾರ್ಜ್ ಪ್ಲಾಸ್ಟಿಕ್ ಮಾಪಕವು ಸಣ್ಣ ಕಾಗದದ ತುಂಡುಗಳನ್ನು ಆಕರ್ಷಿಸುವುದು. ಉಜ್ಜಿದ ಭಾಗವನ್ನು ನಿಮ್ಮ ಕೈಯಿಂದ ಅಥವಾ ಯಾವುದೇ ಲೋಹದ ವಸ್ತುವಿನಿಂದ ಮುಟ್ಟಬೇಡಿ. ಈಗ ಅದನ್ನು ಮೇಜಿನ ಮೇಲೆ ಇರಿಸಲಾದ ಸಣ್ಣ ಕಾಗದದ ಚೂರುಗಳ ಹತ್ತಿರ ತನ್ನಿ. ಅದು ಕಾಗದದ ಚೂರುಗಳನ್ನು ಸ್ಪರ್ಶಿಸದಂತೆ ನೋಡಿಕೊಳ್ಳಿ. ಚಿತ್ರ 5.8. ನೀವು ಆಶ್ಚರ್ಯಕರ ಸಂಗತಿಯನ್ನು ಗಮನಿಸಿದಿರಾ? ಪ್ಲಾಸ್ಟಿಕ್ ಅಳತೆ ಪಟ್ಟಿ ಹೀರುಕೊಳವೆಯನ್ನು ಕಾಗದದ ಚೂರುಗಳ ಬಳಿ ತಂದಾಗ ಅವು ಅದರ ಕಡೆಗೆ ಸೆಳೆಯಲ್ಪಡುತ್ತವೆ ಮತ್ತು ಅದಕ್ಕೆ ಅಂಟಿಕೊಳ್ಳುತ್ತವೆ. ಇದು ಏಕೆ ಉಂಟಾಗುತ್ತದೆ? ನಿರ್ದಿಷ್ಟ ಸಾಮಗ್ರಿಗಳಿಂದಾದ ಎರಡು ವಸ್ತುಗಳನ್ನು ಪರಸ್ಪರ ಉಜ್ಜಿದಾಗ ಅವುಗಳ ಮೇಲ್ಮೈಗಳಲ್ಲಿ ವಿದ್ಯುದಾವೇಶಗಳು ಸಂಗ್ರಹವಾಗುತ್ತವೆ. ಈ ಆವೇಶಗಳನ್ನು ಸ್ಥಾಯಿ ಆವೇಶಗಳು ಎನ್ನುವರು. ಏಕೆಂದರೆ ಅವು ಸ್ವತಃ ಚಲಿಸುವುದಿಲ್ಲ. ಸ್ಥಾಯಿ ಆವೇಶಗಳನ್ನು ಹೊಂದುವ ವಸ್ತುವನ್ನು ಆವೇಶಯುಕ್ತ ವಸ್ತು ಎನ್ನುವರು. ಆವೇಶಯುಕ್ತ ವಸ್ತುವು ಆಕರ್ಷಿಸುತ್ತದೆ. ಅಂದರೆ ಕಾಗದದ ಸಣ್ಣ ಚೂರುಗಳಂತಹ ಕೆಲವು ನಿರ್ದಿಷ್ಟ ವಸ್ತುಗಳಿಂದಾದ ಆವೇಶರಹಿತ ವಸ್ತುಗಳ ಮೇಲೆ ಬಲವನ್ನು ಉಂಟುಮಾಡುತ್ತದೆ. ಕಾಯಿಗಳು ಸಂಪರ್ಕದಲ್ಲಿಲ್ಲದಿದ್ದರೂ ಸಹ ಈ ಬಲವು ಉಂಟಾಗುತ್ತದೆ. ವಿಭಿನ್ನ ಸಾಮಗ್ರಿಗಳಿಂದ ಮಾಡಿದ ವಸ್ತುಗಳೊಂದಿಗೆ ನಾವು ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ 5.7. ನಾವೀಗ ಪ್ರಯೋಗ ಮಾಡೋಣ. 2 ಬಲೂನ್ಗಳು, ಒಂದು ಉದ್ದದ ದಾರ ಮತ್ತು ಒಂದು ಉಣ್ಣೆಯ ಬಟ್ಟೆಯನ್ನು ತೆಗೆದುಕೊಳ್ಳಿ. 2 ಬಲೂನ್ಗಳಿಗೆ ಗಾಳಿಯನ್ನು ತುಂಬಿಸಿ ಮತ್ತು ಚಿತ್ರ 5.9 ನಲ್ಲಿ ತೋರಿಸಿರುವಂತೆ ಅವು ಪರಸ್ಪರ ಸ್ಪರ್ಶಿಸದ ರೀತಿಯಲ್ಲಿ ನೇತುಹಾಕಿ. 2 ಬಲೂನ್ಗಳನ್ನು ಉಣ್ಣೆಯ ಬಟ್ಟೆಯಿಂದ ಉಜ್ಜಿರಿ ಮತ್ತು ಅವುಗಳನ್ನು ಸ್ವತಂತ್ರವಾಗಿ ಬಿಡಿ. ಉಜ್ಜಿದ ಬಲೂನ್ಗಳನ್ನು ನಿಮ್ಮ ಬೆರಳುಗಳು ಸ್ಪರ್ಶಿಸದಂತೆ ಜಾಗರೂಕರಾಗಿರಿ. ನೀವು ಏನನ್ನು ಗಮನಿಸುವಿರಿ? ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತಿರುವಂತೆ ಪರಸ್ಪರ ದೂರ ಸರಿಯುವುದನ್ನು ನಾವು ಗಮನಿಸುತ್ತೇವೆ. 3.5.9b. ಈಗ ಬಲೂನ್ಗಳನ್ನು ಉಜ್ಜಲು ಬಳಸಿದ ಉಣ್ಣೆಯ ಬಟ್ಟೆಯನ್ನು ಉಜ್ಜಿದ ಬಲೂನ್ಗಳಲ್ಲಿ ಯಾವುದಾದರೊಂದರ ಹತ್ತಿರ ತನ್ನಿ. ಏನಾಗುತ್ತದೆ? ಅವು ಪರಸ್ಪರ ಆಕರ್ಷಿಸುತ್ತಿರುವಂತೆ ಪರಸ್ಪರ ಹತ್ತಿರ ಸರಿಯುತ್ತವೆ. ಈ ಅವಲೋಕನಗಳಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ಒಂದೇ ರೀತಿಯ ಆವೇಶ ಹೊಂದಿರುವ 2 ಬಲೂನುಗಳು ಪರಸ್ಪರ ವಿಕರ್ಷಿಸುತ್ತವೆ. ಆದರೆ ಆವೇಶ ಹೊಂದಿರುವ ಬಲೂನು ಮತ್ತು ಉಣ್ಣೆಯ ಬಟ್ಟೆ, ಬಲೂನನ್ನು ಉಜ್ಜಲು ಬಳಸಿದ ಬಟ್ಟೆ ಪರಸ್ಪರ ಆಕರ್ಷಿಸುತ್ತವೆ ಎಂದು ನಾವು ಕಂಡುಕೊಂಡಿದ್ದೇವೆ. ಇದು ಬಲೂನಿನ ಮೇಲಿನ ಆವೇಶವು ಉಣ್ಣೆಯ ಬಟ್ಟೆಯ ಮೇಲಿನ ಆವೇಶಕ್ಕಿಂತ ವಿಭಿನ್ನ ರೀತಿಯದ್ದಾಗಿದೆ ಎಂದು ಸೂಚಿಸುತ್ತದೆಯೇ? ಬಲೂನುಗಳನ್ನು ಒಂದೇ ರೀತಿಯಲ್ಲಿ ಆವೇಶಯುಕ್ತಗೊಳಿಸಿದ್ದರಿಂದ ಅವು ಒಂದೇ ರೀತಿಯ ಆವೇಶಗಳನ್ನು ಪಡೆದುಕೊಂಡಿವೆ ಎಂದು ನಾವು ಹೇಳಬಹುದು. ಒಂದೇ ರೀತಿಯ ಆವೇಶವನ್ನು ಹೊಂದಿರುವ ಬಲೂನುಗಳು ಪರಸ್ಪರ ವಿಕರ್ಷಿಸಿದಾಗ ಒಂದೇ ರೀತಿಯ ಆವೇಶಗಳು ಪರಸ್ಪರ ವಿಕರ್ಷಿಸುತ್ತವೆ ಎಂದು ನಾವು ತೀರ್ಮಾನಿಸಬಹುದು. ಉಜ್ಜುವ ವಸ್ತು ಮತ್ತು ಉಜ್ಜಲ್ಪಟ್ಟ ವಸ್ತುವು ಎರಡೂ ಆವೇಶಯುಕ್ತವಾಗುತ್ತವೆ. ಆದರೆ ಅವು ಪರಸ್ಪರ ವಿರುದ್ಧ ರೀತಿಯ ಆವೇಶಗಳನ್ನು ಪಡೆದುಕೊಳ್ಳುತ್ತವೆ. ಅವುಗಳ ನಡುವಿನ ಆಕರ್ಷಣೆಯು ವಿರುದ್ಧ ಆವೇಶಗಳು ಪರಸ್ಪರ ಆಕರ್ಷಿಸುತ್ತವೆ ಎಂದು ತೋರಿಸುತ್ತದೆ. 2 ರೀತಿಯ ಸ್ಥಾಯಿ ಆವೇಶಗಳನ್ನು ಧನ ಆವೇಶ ಮತ್ತು ಋಣ ಆವೇಶ ಎನ್ನುವರು. ಒಂದು ಆವೇಶಯುಕ್ತ ಕಾಯವು ಮತ್ತೊಂದು ಆವೇಶಯುಕ್ತ ಅಥವಾ ಆವೇಶರಹಿತ ಕಾಯದ ಮೇಲೆ ಪ್ರಯೋಗಿಸುವ ಬಲವನ್ನು ಸ್ಥಾಯಿವಿದ್ಯುತ್ ಬಲ ಎನ್ನುವರು. ಇದು ಒಂದು ಸಂಪರ್ಕರಹಿತ ಬಲ. ಒಂದು ಹೆಜ್ಜೆ ಮುಂದಕ್ಕೆ. ಆವೇಶಗಳು ಚಲಿಸಿದಾಗ ಅವು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುತ್ತವೆ. ದೀಪವನ್ನು ಬೆಳಗಿಸುವ ಅಥವಾ ಉಷ್ಣೋತ್ಪತ್ತಿ ಮಾಡುವ ಅಥವಾ ಕಾಂತೀಯ ಪರಿಣಾಮವನ್ನು ಉಂಟುಮಾಡುವ ಪ್ರವಾಹವೂ ಇದೇ ಆಗಿದೆ. ಗುರುತ್ವ ಬಲ. ಚಟುವಟಿಕೆ 5.8. ನಾವೀಗ ಗಮನಿಸೋಣ. ಒಂದು ಚೆಂಡನ್ನು ತೆಗೆದುಕೊಂಡು ಅದನ್ನು ನೇರವಾಗಿ ಮೇಲಕ್ಕೆ ಎಸೆಯಿರಿ. ಅದು ಕೆಳಗೆ ಬರುತ್ತದೆಯೇ? ಈಗ ಅದನ್ನು ಮತ್ತಷ್ಟು ಬಲ ಪ್ರಯೋಗಿಸಿ ಎಸೆಯಿರಿ. ಅದು ಮತ್ತೆ ನೆಲಕ್ಕೆ ಬೀಳುತ್ತದೆಯೇ? ನಿಮ್ಮ ಸುತ್ತಲಿನ ಯಾವುದೇ ವಸ್ತುವನ್ನು ಯಾವುದೇ ದಿಕ್ಕಿನಲ್ಲಿ ಮೇಲ್ಮುಖವಾಗಿ ಎಸೆದರೂ ಅಂತಿಮವಾಗಿ ನೆಲಕ್ಕೆ ಬೀಳುತ್ತದೆ ಅಥವಾ ಹಿಂದಿರುಗುತ್ತದೆ. ಇಂತಹ ವಿಭಿನ್ನ ಸನ್ನಿವೇಶಗಳ ಬಗ್ಗೆ ಯೋಚಿಸಿ. ಚಿತ್ರ 5.10. ಭೂಮಿಯೆಡೆಗೆ ಬೀಳುತ್ತಿರುವ ಕೆಲವು ಕಾಯಿಗಳು. ಎಲ್ಲಾ ವಸ್ತುಗಳು ಭೂಮಿಯ ಕಡೆಗೆ ಏಕೆ ಬೀಳುತ್ತವೆ? ಅವುಗಳ ಮೇಲೆ ಕಾರ್ಯನಿರ್ವಹಿಸುವ ಯಾವುದೋ ಶಕ್ತಿಯಿದೆಯೇ? ಯಾವುದು ಈ ಬಲವನ್ನು ಉಂಟುಮಾಡುತ್ತದೆ? ಎಲ್ಲಾ ವಸ್ತುಗಳು ಭೂಮಿಯ ಕಡೆಗೆ ಬೀಳುವುದರಿಂದ ಭೂಮಿಯು ಅವುಗಳನ್ನು ಆಕರ್ಷಿಸುತ್ತದೆ, ಎಳೆಯುತ್ತದೆ ಎಂದರ್ಥ. ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸುವ ಬಲವನ್ನು ಗುರುತ್ವಬಲ ಎನ್ನುವರು. ಭೂಮಿಯಿಂದ ಉಂಟಾಗುವ ಆಕರ್ಷಣೆಯನ್ನು ಗುರುತ್ವ ಬಲ ಅಥವಾ ಸರಳವಾಗಿ ಗುರುತ್ವಾಕರ್ಷಣೆ ಎನ್ನುವರು. ಗುರುತ್ವ ಬಲವು ಸಂಪರ್ಕವಿಲ್ಲದೆ ವಸ್ತುವನ್ನು ಆಕರ್ಷಿಸುವುದರಿಂದ ಅದು ಸಂಪರ್ಕರಹಿತ ಬಲವಾಗಿದೆ. ಗುರುತ್ವ ಬಲವು ಯಾವಾಗಲೂ ಆಕರ್ಷಣಾ ಬಲವಾಗಿಯೇ ಇರುತ್ತದೆ. ಆದರೆ ಕಾಂತೀಯ ಬಲ ಅಥವಾ ಸ್ಥಾಯಿವಿದ್ಯುತ್ ಬಲಗಳು ಆಕರ್ಷಣ ಅಥವಾ ವಿಕರ್ಷಣ ಎರಡೂ ಆಗಿರಬಹುದು. ಚಿತ್ರ 5.11. ಎತ್ತರದಿಂದ ಒಂದು ವಸ್ತುವನ್ನು ಬೀಳಿಸುವುದು. ಬಿ. ಒಂದು ವಸ್ತುವನ್ನು ನೇರವಾಗಿ ಮೇಲಕ್ಕೆ ಎಸೆಯುವುದು.
ಭೂಮಿಯು ಪ್ರತಿಯೊಂದು ವಸ್ತುವನ್ನು ಸಮಾನ ಬಲದಿಂದ ಎಳೆಯುತ್ತದೆಯೇ? ಒಂದು ವಸ್ತುವನ್ನು ನಿರ್ದಿಷ್ಟ ಎತ್ತರದಿಂದ ಬೀಳಿಸಿದಾಗ ಅದು ಕೆಳಮುಖವಾಗಿ ನೆಲವನ್ನು ಮುಟ್ಟುವ ಮೊದಲು ನೇರವಾದ ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೀವು ಗಮನಿಸಿರಬಹುದು. ಒಂದು ವಸ್ತುವನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ವಸ್ತುವು ನೇರವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ. ನಿಧಾನಗೊಳ್ಳುತ್ತದೆ, ಮೇಲ್ಭಾಗದಲ್ಲಿ ಕೆಲವು ಕ್ಷಣ ನಿಲ್ಲುತ್ತದೆ. ತದನಂತರ ನೇರವಾಗಿ ಕೆಳಮುಖವಾಗಿ ಬೀಳುತ್ತದೆ. ಮೇಲೆ ಹೋಗುವಾಗ ವಸ್ತುವು ನಿಲ್ಲುವವರೆಗೆ ಅದರ ಜವ ಕಡಿಮೆಯಾಗುತ್ತಲೇ ಇರುತ್ತದೆ. ಅದರ ಚಲನೆಯ ದಿಕ್ಕು ಬದಲಾಗುತ್ತದೆ ಮತ್ತು ಕೆಳಗೆ ಬರುವಾಗ ಅದರ ಜವ ಹೆಚ್ಚುತ್ತಲೇ ಇರುತ್ತದೆ. ಗುರುತ್ವ ಬಲದ ಪ್ರಭಾವದಿಂದಾಗಿ ವಸ್ತುವು ಲಂಬ ದಿಕ್ಕಿನಲ್ಲಿ ಚಲಿಸಿದಾಗ ಅದು ನೇರಚಲನೆಗೆ ಒಳಗಾಗುತ್ತದೆ ಎಂದು ನಾವು ಹೇಳುತ್ತೇವೆ. 5 ತೂಕ ಮತ್ತು ಅದರ ಅಳತೆ. ಭೂಮಿಯು ಒಂದು ವಸ್ತುವನ್ನು ತನ್ನೆಡೆಗೆ ಸೆಳೆಯುವ ಬಲವನ್ನು ವಸ್ತುವಿನ ತೂಕ ಎನ್ನುವರು. ಭೂಮಿಯಿಂದ ವಸ್ತುವು ಎಷ್ಟು ಬಲವಾಗಿ ಎಳೆಯಲ್ಪಡುತ್ತದೆ ಎಂಬುದನ್ನು ತೂಕವು ಅಳೆಯುತ್ತದೆ. ತೂಕವು ಒಂದು ಬಲವಾಗಿರುವುದರಿಂದ ಅದನ್ನು ಬಲದ ಮಾನದಲ್ಲಿಯೇ ಅಳೆಯುವರು. ಆದ್ದರಿಂದ ತೂಕದ ಮಾನ ಕೂಡ ನ್ಯೂಟನ್ ಎನ್ ಆಗಿದೆ. ಭೂಮಿಯು ಪ್ರತಿಯೊಂದು ವಸ್ತುವನ್ನು ಸಮಬಲದಿಂದ ತನ್ನೆಡೆಗೆ ಸೆಳೆಯುತ್ತದೆಯೇ ಎಂದು ಕಂಡುಹಿಡಿಯಲು ನಾವೀಗ ಪ್ರಯತ್ನಿಸೋಣ. ಚಟುವಟಿಕೆ 5.9 ನಾವೀಗ ಅನ್ವೇಷಿಸೋಣ. ಒಂದು ಸ್ಪ್ರಿಂಗ್ ಮತ್ತು ಪೆನ್ಸಿಲ್ ಬಾಕ್ಸ್, ಊಟದ ಡಬ್ಬಿ ಮತ್ತು ಸಣ್ಣ ಕಲ್ಲಿನಂತಹ ವಿಭಿನ್ನ ದ್ರವ್ಯರಾಶಿಗಳ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳಿ. ಸ್ಪ್ರಿಂಗ್ನ ಒಂದು ತುದಿಯನ್ನು ಒಂದು ಮೊಳೆಗೆ ನೇತುಹಾಕಿ. ಇನ್ನೊಂದು ತುದಿಗೆ ಒಂದು ವಸ್ತುವನ್ನು ನೇತುಹಾಕಿ ಮತ್ತು ಸ್ಪ್ರಿಂಗ್ ಅನ್ನು ಗಮನಿಸಿ. ಸ್ಪ್ರಿಂಗ್ ಹಿಗ್ಗುತ್ತದೆಯೇ? ಈಗ ಇತರ ವಸ್ತುಗಳನ್ನು ಒಂದೊಂದಾಗಿ ನೇತುಹಾಕಿ ಮತ್ತು ಪ್ರತಿ ಬಾರಿ ಸ್ಪ್ರಿಂಗ್ನಲ್ಲಿನ ಹಿಗ್ಗುವಿಕೆಯನ್ನು ಗಮನಿಸಿ. ಪ್ರತಿಯೊಂದು ವಸ್ತುವಿನಿಂದ ಉಂಟಾಗುವ ಹಿಗ್ಗುವಿಕೆ ಒಂದೇ ಆಗಿದೆಯೇ? ಒಂದು ವಸ್ತುವನ್ನು ಸ್ಪ್ರಿಂಗ್ನಿಂದ ನೇತುಹಾಕಿದಾಗ ಭೂಮಿಯು ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲದಿಂದಾಗಿ ಸ್ಪ್ರಿಂಗ್ ಹಿಗ್ಗುತ್ತದೆ. ಸ್ಪ್ರಿಂಗ್ನಲ್ಲಿ ಉಂಟಾಗುವ ಹಿಗ್ಗುವಿಕೆಯು ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆಯಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಭೂಮಿಯು ವಿಭಿನ್ನ ವಸ್ತುಗಳನ್ನು ವಿಭಿನ್ನ ಬಲಗಳೊಂದಿಗೆ ಸೆಳೆಯುತ್ತದೆ ಎಂದು ಇದು ಸೂಚಿಸುತ್ತದೆ. ಅಂದರೆ ಬೇರೆ ಬೇರೆ ವಸ್ತುಗಳ ತೂಕ ಬೇರೆ ಬೇರೆಯಾಗಿದೆ. ವಸ್ತುವಿನ ತೂಕವನ್ನು ಅಳೆಯಲು ನಾವು ಸ್ಪ್ರಿಂಗ್ ಅನ್ನು ಬಳಸಬಹುದೇ? ಒಂದು ಹೆಜ್ಜೆ ಮುಂದಕ್ಕೆ. ಸ್ಪ್ರಿಂಗ್ ತ್ರಾಸು ಎನ್ನುವುದು ತೂಕವನ್ನು ಬಲ ಅಳೆಯಲು ಬಳಸುವ ಒಂದು ಸರಳ ಸಾಧನವಾಗಿದೆ. ಇದು ಒಂದು ತುದಿಯಲ್ಲಿ ಸ್ಥಿರವಾದ ಸ್ಪ್ರಿಂಗ್ ಅನ್ನು ಹೊಂದಿರುತ್ತದೆ. ಇನ್ನೊಂದು ತುದಿಯಲ್ಲಿ ಕೊಕ್ಕೆಯನ್ನು ಜೋಡಿಸಲಾಗಿರುತ್ತದೆ. ನಾವು ಒಂದು ವಸ್ತುವನ್ನು ಕೊಕ್ಕೆಯಿಂದ ನೇತುಹಾಕಿದಾಗ ಸ್ಟಿಂಗ್ ಹಿಗ್ಗುತ್ತದೆ ಮತ್ತು ಹಿಗ್ಗುವಿಕೆಯ ಪ್ರಮಾಣವು ವಸ್ತುವಿನ ತೂಕವನ್ನು ನೀಡುತ್ತದೆ. ಸ್ಪ್ರಿಂಗ್ ತ್ರಾಸು ಮೇಲೆ ತೂಕ ಬಲವನ್ನು ತೋರಿಸಲು ಮಾಪನದಲ್ಲಿ ನ್ಯೂಟನ್ ಎಂದು ಗುರುತಿಸಲಾದ ಅಳತೆಪಟ್ಟಿಯಿದೆ. ಸಾಮಾನ್ಯವಾಗಿ ಸ್ಟಿಂಗ್ ತ್ರಾಸಿನಲ್ಲಿ ತೂಕದ ಮೌಲ್ಯವನ್ನು ಗ್ರಾಂ ಜಿಗಳಲ್ಲಿ ತೋರಿಸುವ ಮತ್ತೊಂದು ಮಾಪಕವೂ ಇರುತ್ತದೆ. ಸ್ಟಿಂಗ್ ತ್ರಾಸನ್ನು ಭೂಮಿಯ ಮೇಲೆ ಬಳಸಲಾಗುತ್ತದೆ ಹಾಗೂ ಭೂಮಿಯ ಗುರುತ್ವಾಕರ್ಷಣ ಬಲವು ವಸ್ತುಗಳನ್ನು ಸೆಳೆಯುತ್ತದೆ ಎಂಬ ಊಹೆಯ ಆಧಾರದ ಮೇಲೆ ಈ ಮೌಲ್ಯಗಳನ್ನು ಗುರುತಿಸಲಾಗಿದೆ. ಈಗ ನಾವು ಸ್ಪ್ರಿಂಗ್ ತ್ರಾಸನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಚಟುವಟಿಕೆ 5.10 ನಾವೀಗ ಗಮನಿಸೋಣ. ಚಿತ್ರ 5.13ರಲ್ಲಿ ತೋರಿಸಿರುವ ಸ್ಟ್ರಿಂಗ್ ತ್ರಾಸನ್ನು ಜಾಗರೂಕತೆಯಿಂದ ನೋಡಿ. ಇದು ಅಳೆಯಬಹುದಾದ ಗರಿಷ್ಠ ತೂಕ ಎಷ್ಟು? ಇದು ಅಳೆಯಬಹುದಾದ ಗರಿಷ್ಠ ತೂಕ 10 N. ಹೀಗಾಗಿ ಈ ಮಾಪಕವು 0 ರಿಂದ 10 N ವ್ಯಾಪ್ತಿಯನ್ನು ಹೊಂದಿದೆ. ಈಗ ಸ್ಟಿಂಗ್ ತ್ರಾಸಿನಿಂದ ಅಳೆಯಬಹುದಾದ ತೂಕದ ಚಿಕ್ಕ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ. ಚಟುವಟಿಕೆ 5.11 ನಾವೀಗ ಲೆಕ್ಕಾಚಾರ ಮಾಡೋಣ. ಚಿತ್ರ 5.13 ಒಂದು ಸ್ಟ್ರಿಂಗ್ ತ್ರಾಸು ಮತ್ತು ಅದರ ಮಾಪಕದ ಸಮೀಪದ ನೋಟ. ಚಿತ್ರ 5.14 ಒಂದು ಸ್ಪ್ರಿಂಗ್ ತ್ರಾಸಿನಿಂದ ತೂಗಾಡುತ್ತಿರುವ ವಸ್ತು. ಚಿತ್ರ 5.13ರಲ್ಲಿ ತೋರಿಸಿರುವ ಸ್ಪ್ರಿಂಗ್ ತ್ರಾಸನ್ನು ನೋಡಿ ಮತ್ತು ಈ ಕೆಳಗಿನವುಗಳನ್ನು ಗಮನಿಸಿ. 2 ದೊಡ್ಡ ಗೆರೆಗಳ ನಡುವೆ ತೂಕದ ವ್ಯತ್ಯಾಸ ಎಷ್ಟು? 0 ಮತ್ತು 0.1 N ನಡುವೆ ಅಥವಾ 0.1 N ಮತ್ತು 0.2 N ನಡುವೆ ಸೂಚಿಸಿರುವ ತೂಕದ ವ್ಯತ್ಯಾಸವು 1 N. ಈ 2 ದೊಡ್ಡ ಗೆರೆಗಳ ನಡುವೆ ಚಿಕ್ಕ ಗೆರೆಗಳಿಂದ ತೋರಿಸಲಾದ ಎಷ್ಟು ವಿಭಾಗಗಳಿವೆ? ಈ ಗೆರೆಗಳ ನಡುವೆ 5 ವಿಭಾಗಗಳಿವೆ. ಒಂದು ಸಣ್ಣ ವಿಭಾಗವು ಎಷ್ಟು ತೂಕವನ್ನು ಸೂಚಿಸುತ್ತದೆ? ಒಂದು ಸಣ್ಣ ವಿಭಾಗವನ್ನು ಹೀಗೆ ಓದಬಹುದು. ಆದ್ದರಿಂದ ಸ್ಪ್ರಿಂಗ್ ತ್ರಾಸು ಓದಬಹುದಾದ ಕನಿಷ್ಠ ಮೌಲ್ಯ 1 N 5 0.2. ಈಗ ಈ ವಿಧಾನವನ್ನು ಬಳಸಿಕೊಂಡು ನಿಮಗೆ ನೀಡಲಾದ ಸ್ಟಿಂಗ್ ತ್ರಾಸಿನೊಂದಿಗೆ ಅಳೆಯಬಹುದಾದ ತೂಕದ ಕನಿಷ್ಠ ಮೌಲ್ಯವನ್ನು ಲೆಕ್ಕಹಾಕಿ. ನಿಮ್ಮ ಶಾಲಾ ಪ್ರಯೋಗಾಲಯವು ವಿವಿಧ ವ್ಯಾಪ್ತಿಯ ಹಾಗೂ ಚಿಕ್ಕ ವಿಭಾಗದ ಮೌಲ್ಯಗಳು ವಿಭಿನ್ನವಾಗಿರುವ ಸ್ಪ್ರಿಂಗ್ ತ್ರಾಸುಗಳನ್ನು ಹೊಂದಿರಬಹುದು. ಆದ್ದರಿಂದ ನೀವು ಬಳಸಲಿರುವ ಸ್ಪ್ರಿಂಗ್ ತ್ರಾಸನ್ನು ಅಥವಾ ಯಾವುದೇ ಇತರ ಉಪಕರಣ ಜಾಗರೂಕತೆಯಿಂದ ನೋಡುವುದು ಯಾವಾಗಲೂ ಅವಶ್ಯಕ. ಈಗ ಸ್ಪ್ರಿಂಗ್ ತ್ರಾಸು ಬಳಸಿ ತೂಕವನ್ನು ಅಳೆಯುವುದು ಹೇಗೆ ಎಂದು ನಾವೀಗ ಕಲಿಯೋಣ. ಚಟುವಟಿಕೆ 5.12 ನಾವೀಗ ಅಳತೆ ಮಾಡೋಣ. ಸ್ಪ್ರಿಂಗ್ ತ್ರಾಸು ಮತ್ತು ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳಿ.
ಸ್ಪ್ರಿಂಗ್ ತ್ರಾಸು ಅಳೆಯಬಹುದಾದ ಗರಿಷ್ಠ ತೂಕಕ್ಕಿಂತ ವಸ್ತುಗಳು ಭಾರವಾಗಿರಬಾರದು ಎಂಬುದನ್ನು ನೆನಪಿನಲ್ಲಿಡಿ, ಇಲ್ಲದಿದ್ದರೆ ಅದು ಹಾನಿಗೊಳಗಾಗಬಹುದು. ಕೊಕ್ಕೆಯಿಂದ ವಸ್ತುಗಳನ್ನು ಒಂದೊಂದಾಗಿ ತೂಗುಬಿಡಿ. ಚಿತ್ರ 5.14. ತೂಕದ ಮಾಪಕವನ್ನು ಜಾಗರೂಕತೆಯಿಂದ ಓದಿ ಮತ್ತು ನಿಮ್ಮ ಅವಲೋಕನಗಳನ್ನು ಕೋಷ್ಟಕ 5.2 ರಲ್ಲಿ ದಾಖಲಿಸಿ. ಕೋಷ್ಟಕ 5.2 ಸ್ಪ್ರಿಂಗ್ ತ್ರಾಸು ಬಳಸಿ ತೂಕವನ್ನು ಅಳೆಯುವುದು. ಸಂ ವಸ್ತು ತೂಕ ಎನ್. 1. ಪೆನ್ಸಿಲ್ ಬಾಕ್ಸ್. 2. ಭಾಗಶಃ ತುಂಬಿದ ನೀರಿನ ಬಾಟಲಿ. 1 ಹೆಜ್ಜೆ ಮುಂದಕ್ಕೆ. ಒಂದು ವಸ್ತುವಿನ ದ್ರವ್ಯರಾಶಿಯನ್ನು ಅದರ ತೂಕವನ್ನು ಸ್ಪ್ರಿಂಗ್ ತ್ರಾಸು ಬಳಸಿ ಅಳೆಯುವ ಮೂಲಕ ಅಥವಾ ಅದರ ತೂಕವನ್ನು ವಸ್ತುವಿನ ಗೊತ್ತಿರುವ ದ್ರವ್ಯರಾಶಿಯ ತೂಕದೊಂದಿಗೆ ತಕ್ಕಡಿ ತ್ರಾಸು ಬಳಸಿ ಹೋಲಿಸುವ ಮೂಲಕ ಪರೋಕ್ಷವಾಗಿ ಅಳೆಯಬಹುದು. ಭೂಮಿಯ ಮೇಲೆ ಎಲ್ಲೆಡೆ ವಸ್ತುವಿನ ತೂಕವು ಬಹುತೇಕ ಒಂದೇ ಆಗಿರುವುದರಿಂದ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಅದರ ದ್ರವ್ಯರಾಶಿಯನ್ನು ಕಂಡುಹಿಡಿಯಲು ವಸ್ತುವನ್ನು ತೂಗುವುದು ಸ್ವೀಕಾರಾರ್ಹವಾಗಿದೆ. ತೂಕ ಮತ್ತು ದ್ರವ್ಯರಾಶಿಯ ನಡುವಿನ ವ್ಯತ್ಯಾಸವೇನು? ನಾವು ಈ ಹಿಂದೆ ಕಲಿತಂತೆ ಕುತೂಹಲ ತರಗತಿ ವ್ಯವಕಲನ 6 ನಮ್ಮ ಸುತ್ತಲಿನ ಸಾಮಗ್ರಿಗಳು ಅಧ್ಯಾಯ ದ್ರವ್ಯರಾಶಿ ಎಂದರೆ ವಸ್ತುವಿನಲ್ಲಿರುವ ದ್ರವ್ಯದ ಪ್ರಮಾಣ ಮತ್ತು ಇದನ್ನು ಗ್ರಾಂ ಜಿಗಳಲ್ಲಿ ಅಥವಾ ಕಿಲೋಗ್ರಾಂ ಕೆಗೆಗಳಲ್ಲಿ ಅಳೆಯುತ್ತಾರೆ. ಅದರ ಮೌಲ್ಯವು ಪ್ರತಿಯೊಂದು ಸ್ಥಳದಲ್ಲೂ ಒಂದೇ ಆಗಿರುತ್ತದೆ. ಮತ್ತೊಂದೆಡೆ ತೂಕವು ಭೂಮಿಯು ಅಥವಾ ಇನ್ನೊಂದು ಗ್ರಹ ವಸ್ತುವನ್ನು ಸೆಳೆಯುವ ಗುರುತ್ವಾಕರ್ಷಣ ಬಲವಾಗಿದೆ. ಭೂಮಿಯ ಮೇಲೆ ಗುರುತ್ವಾಕರ್ಷಣ ಬಲವು ಸ್ಥಳದಿಂದ ಸ್ಥಳಕ್ಕೆ ಸ್ವಲ್ಪ ಬದಲಾಗಬಹುದು ಮತ್ತು ವಿಭಿನ್ನ ಗ್ರಹಗಳಲ್ಲಿ ಬಹಳಷ್ಟು ವ್ಯತ್ಯಾಸ ತೋರಬಹುದು, ಆದ್ದರಿಂದ ತೂಕವು ಬದಲಾಗಬಹುದು. ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ. 1 ಹೆಜ್ಜೆ ಮುಂದಕ್ಕೆ. ಒಂದು ವಸ್ತುವಿನ ಮೇಲೆ ಬೇರೆ ಬೇರೆ ಗ್ರಹಗಳ ಗುರುತ್ವಾಕರ್ಷಣ ಬಲವು ವಿಭಿನ್ನವಾಗಿರುತ್ತದೆ. ಹೀಗಾಗಿ ಮುಂದಿನ ಕೋಷ್ಟಕದಲ್ಲಿ ತೋರಿಸಿರುವಂತೆ ವಸ್ತುವಿನ ದ್ರವ್ಯರಾಶಿ ಒಂದೇ ಆಗಿದ್ದರೂ ಅದರ ತೂಕವು ಬೇರೆ ಬೇರೆ ಗ್ರಹಗಳಲ್ಲಿ ವಿಭಿನ್ನವಾಗಿರುತ್ತದೆ. ಗ್ರಹ ಭೂಮಿ, ಚಂದ್ರ, ಮಂಗಳ, ಬುಧ, ಗುರು. ವಸ್ತುವಿನ ದ್ರವ್ಯ 1 ಕೆಗೆ 1 ಕೆಗೆ 1 ಕೆಗೆ 1 ಕೆಗೆ 1 ಕೆಗೆ. ವಸ್ತುವಿನ ತೂಕ 10 ಎನ್ 1.6 ಎನ್ 3.8 ಎನ್ 9 ಎನ್ 25.4 ಎನ್. 1 ಹೆಜ್ಜೆ ಮುಂದಕ್ಕೆ. ದೈನಂದಿನ ಜೀವನದಲ್ಲಿ ವಿಶೇಷವಾಗಿ ನಾವು ಸಾಮಾನ್ಯವಾಗಿ ಬಳಸುವ ಸರಕುಗಳಿಗೆ ಭೂಮಿಯು ಅದರ ಮೇಲೆ ಪ್ರಯೋಗಿಸುವ ಬಲಕ್ಕಿಂತ ಅದರ ತೂಕ, ವಸ್ತುವಿನ ಪ್ರಮಾಣದ ಬಗ್ಗೆ ಅದರ ದ್ರವ್ಯರಾಶಿ ನಾವು ಹೆಚ್ಚು ಆಸಕ್ತಿ ಹೊಂದಿದ್ದೇವೆ. ಆದಾಗ್ಯೂ ದ್ರವ್ಯರಾಶಿಯ ಮಾನಗಳನ್ನು ಬಳಸಿದಾಗ ದ್ರವ್ಯರಾಶಿ ಎಂಬ ಪದದ ಬದಲಿಗೆ ತೂಕ ಎಂಬ ಪದವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ, ಗೋಧಿ ಚೀಲದ ತೂಕ 10 ಕೆಜಿ ಎಂದು ಹೇಳಲಾಗುತ್ತದೆ. ಆದರೆ ವೈಜ್ಞಾನಿಕವಾಗಿ ಇದು ಸರಿಯಲ್ಲ ಮತ್ತು ದೈನಂದಿನ ಭಾಷೆ ಹೆಚ್ಚು ಸಾಮಾನ್ಯವಾಗಿದ್ದರೂ ಸಹ ಸರಿಯಾದ ಪದಗಳನ್ನು ಅವುಗಳ ಸರಿಯಾದ ಮಾನಗಳೊಂದಿಗೆ ಬಳಸುವುದು ಮುಖ್ಯವಾಗಿದೆ. 5.6 ತೇಲುವುದು ಮತ್ತು ಮುಳುಗುವುದು. ನಾವು ಕೆಲವು ವಸ್ತುಗಳನ್ನು ನೀರಿನ ಮೇಲೆ ಇಟ್ಟರೆ ಅವುಗಳಲ್ಲಿ ಕೆಲವು ತೇಲುತ್ತವೆ, ಇನ್ನು ಕೆಲವು ತಳಕ್ಕೆ ಬೀಳುತ್ತವೆ. ಭೂಮಿಯ ಗುರುತ್ವಾಕರ್ಷಣ ಬಲವು ಎಲ್ಲಾ ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಎಲ್ಲಾ ವಸ್ತುಗಳು ಏಕೆ ತಳಕ್ಕೆ ಬೀಳುವುದಿಲ್ಲ. ನೀವು ಮಗ್ ಬಳಸಿ ನೀರು ತುಂಬಿದ ಬಕೆಟ್ನಿಂದ ನೀರನ್ನು ಹೊರತೆಗೆಯುವಾಗ ನೀರಿನೊಳಗೆ ಇರುವಾಗ ಮಗ್ ಹಗುರವಾಗಿರುವಂತೆ ಭಾಸವಾಗುವುದನ್ನು ನೀವು ಗಮನಿಸಿದ್ದೀರಾ? ನಾವೀಗಿದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ. ಚಟುವಟಿಕೆ 5.13 ನಾವೀಗ ಪರಿಶೀಲಿಸೋಣ. ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲಿ ಮುಚ್ಚಳ ಬಿಗಿಯಾಗಿ ಮುಚ್ಚಿರಲಿ ಮತ್ತು ನೀರಿನಿಂದ ತುಂಬಿದ ಒಂದು ಬಕೆಟ್ ಅನ್ನು ತೆಗೆದುಕೊಳ್ಳಿ. ಬಾಟಲಿಯನ್ನು ನೀರಿನೊಳಗೆ ತಳ್ಳಿ. ಚಿತ್ರ 5.15 ನೀವು ಮೇಲ್ಮುಖ ತಳ್ಳುವಿಕೆಯನ್ನು ಅನುಭವಿಸುವಿರಾ? ಬಾಟಲಿಯನ್ನು ಬಿಡಿ. ಅದು ಮೇಲಕ್ಕೆ ಪುಟಿಯುತ್ತದೆಯೇ? ಚಿತ್ರ 5.15 ನೀರಿನಲ್ಲಿ ಪ್ಲಾಸ್ಟಿಕ್ ಬಾಟಲ್. ನೀವು ಮೇಲ್ಮುಖ ತಳ್ಳುವಿಕೆಯನ್ನು ಅನುಭವಿಸುತ್ತೀರಿ ಮತ್ತು ಬಾಟಲಿಯು ನೀರಿನ ಮೇಲ್ಕೆಗೆ ಪುಟಿಯುತ್ತದೆ. ಇದು ನೀರು ಬಾಟಲಿಯ ಮೇಲೆ ಮೇಲ್ಮುಖ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗಿಸುತ್ತದೆ ಎಂದು ಸೂಚಿಸುತ್ತದೆ. ವಾಸ್ತವವಾಗಿ ಎಲ್ಲಾ ದ್ರವಗಳು ಇದೇ ರೀತಿಯ ಬಲವನ್ನು ಪ್ರಯೋಗಿಸುತ್ತವೆ. ದ್ರವವು ಮೇಲ್ಮುಖ ದಿಕ್ಕಿನಲ್ಲಿ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವನ್ನು ಮೇಲ್ಮುಖ ಒತ್ತಡ ಅಥವಾ ತೇಲುಬಲ ಎನ್ನುವರು. ಒಂದು ವಸ್ತುವನ್ನು ದ್ರವದಲ್ಲಿ ಇರಿಸಿದಾಗ ಭೂಮಿಯ ಕಾರಣದಿಂದ ಅದರ ಮೇಲೆ ವರ್ತಿಸುವ ಗುರುತ್ವಾಕರ್ಷಣ ಬಲವು ಕೆಳಮುಖವಾಗಿ ತಳ್ಳುತ್ತದೆ. ಆದರೆ ದ್ರವವು ಮೇಲ್ಮುಖ ದಿಕ್ಕಿನಲ್ಲಿ ಅದರ ಮೇಲೆ ತೇಲು ಬಲವನ್ನು ಪ್ರಯೋಗಿಸುತ್ತದೆ. ಗುರುತ್ವಾಕರ್ಷಣ ಬಲವು ತೇಲುವ ಬಲಕ್ಕಿಂತ ಹೆಚ್ಚಾಗಿದ್ದರೆ ವಸ್ತು ಮುಳುಗುತ್ತದೆ. ಆದರೆ ಎರಡೂ ಬಲಗಳು ಸಮನಾಗಿದ್ದರೆ ವಸ್ತು ತೇಲುತ್ತದೆ. ತೇಲು ಬಲವು ಅವಲಂಬಿಸಿರುವ ಅಂಶಗಳಲ್ಲಿ ದ್ರವದ ಸಾಂದ್ರತೆಯೂ ಒಂದಾಗಿದೆ. ಈ ಪುಸ್ತಕದ ನಂತರದ ಅಧ್ಯಾಯದಲ್ಲಿ ನೀವು ಸಾಂದ್ರತೆಯ ಬಗ್ಗೆ ಕಲಿಯುವಿರಿ. 1 ಹೆಜ್ಜೆ ಮುಂದಕ್ಕೆ. ಒಂದು ವಸ್ತುವು ದ್ರವದಲ್ಲಿ ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಳುಗಿದಾಗ ಮೇಲ್ಮುಖ ಬಲವನ್ನು ಅನುಭವಿಸುತ್ತದೆ. ಈ ಬಲವು ಅದು ಸ್ಥಳಾಂತರಿಸುವ ದ್ರವದ ತೂಕಕ್ಕೆ ಸಮನಾಗಿರುತ್ತದೆ ಎಂದು ಪ್ರಸಿದ್ಧ ವಿಜ್ಞಾನಿ ಆರ್ಕಿಮಿಡೀಸ್ ಕಂಡುಹಿಡಿದನು.
ಇದನ್ನು ಆರ್ಕಿಮಿಡೀಸ್ ತತ್ವ ಎನ್ನುವರು. ಒಂದು ವಸ್ತುವಿನಿಂದ ಸ್ಥಳಾಂತರಿಸಲ್ಪಟ್ಟ ದ್ರವದ ತೂಕವು ವಸ್ತುವಿನ ತೂಕಕ್ಕಿಂತ ಕಡಿಮೆಯಿದ್ದರೆ ಆ ವಸ್ತುವು ದ್ರವದಲ್ಲಿ ಮುಳುಗುತ್ತದೆ. ಸ್ಥಳಾಂತರಿಸಲ್ಪಟ್ಟ ದ್ರವದ ತೂಕವು ವಸ್ತುವಿನ ತೂಕಕ್ಕೆ ಸಮನಾಗಿದ್ದರೆ ಆ ವಸ್ತುವು ದ್ರವದಲ್ಲಿ ತೇಲುತ್ತದೆ. ಎಂದಾದರೂ ಕೇಳಿದ್ದೀರಾ? ನೀರಿನ ಮೇಲೆ ತೇಲಬಲ್ಲ ಕೆಲವು ಬಂಡೆಗಳಿವೆ. ಅಂತಹ ಒಂದು ಬಂಡೆ ಪ್ಯೂಮಿಸ್. ಇದು ಜ್ವಾಲಾಮುಖಿಗಳ ಸ್ಫೋಟದ ಸಮಯದಲ್ಲಿ ರೂಪುಗೊಳ್ಳುತ್ತದೆ. ಬಹಳಷ್ಟು ಅನಿಲ ಮತ್ತು ನೀರಾವಿಯನ್ನು ಹೊಂದಿರುವ ಲಾವಾ ಬೇಗನೆ ತಣ್ಣಗಾದಾಗ ಅದು ತನ್ನೊಳಗೆ ಸಣ್ಣ ಅನಿಲ ಗುಳ್ಳೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಹಗುರವಾದ ರಂಧ್ರಯುಕ್ತ ಬಂಡೆಯನ್ನು ಸೃಷ್ಟಿಸುತ್ತದೆ. ಇದು ನೀರಿಗಿಂತ ಕಡಿಮೆ ಸಾಂದ್ರತೆ ಇರುವ ಗಾಳಿಯ ಪೊಟ್ಟಣಗಳಿಂದ ತುಂಬಿರುತ್ತದೆ ಮತ್ತು ನೀರಿನ ಮೇಲೆ ತೇಲುತ್ತದೆ. ಪಕ್ಷಿ ನೋಟ. ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತುವು ಪರಸ್ಪರ ಕ್ರಿಯೆ ನಡೆಸಿದಾಗ ಉಂಟಾಗುವ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಎನ್ನುವರು. ಬಲದ ಏಕಮಾನ ನ್ಯೂಟನ್ ಮತ್ತು ಅದರ ಸಂಕೇತನ್. ಬಲಗಳು ಸಂಪರ್ಕದೊಂದಿಗೆ ಅಥವಾ ಸಂಪರ್ಕವಿಲ್ಲದೆ ಕಾರ್ಯನಿರ್ವಹಿಸಬಹುದು. ಸ್ನಾಯುಬಲ ಮತ್ತು ಘರ್ಷಣಾ ಬಲಗಳು ಸಂಪರ್ಕ ಬಲಗಳ ಕೆಲವು ಉದಾಹರಣೆಗಳಾಗಿವೆ. ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ ಮತ್ತು ಸ್ಥಾಯಿ ವಿದ್ಯುತ್ ಬಲಗಳು ಸಂಪರ್ಕರಹಿತ ಬಲಗಳಾಗಿವೆ. ಬಲವು ವಸ್ತುವಿನ ಜವ ಮತ್ತು ಚಲನೆಯ ದಿಕ್ಕು ಅಥವಾ ಎರಡನ್ನೂ ಬದಲಿಸಬಹುದು. ಬಲವು ವಸ್ತುವಿನ ಆಕಾರವನ್ನು ಬದಲಿಸಬಹುದು. ಒಂದು ವಸ್ತುವು ಮತ್ತೊಂದು ಮೇಲೆ ಚಲಿಸುವಾಗ ಅಥವಾ ಚಲಿಸಲು ಪ್ರಯತ್ನಿಸಿದಾಗ ಉಂಟಾಗುವ ಬಲವನ್ನು ಘರ್ಷಣಾ ಬಲ ಅಥವಾ ಸರಳವಾಗಿ ಘರ್ಷಣೆ ಎನ್ನುವರು. ಇದು ವಸ್ತು ಚಲಿಸುತ್ತಿರುವ ಅಥವಾ ಚಲಿಸಲು ಪ್ರಯತ್ನಿಸುತ್ತಿರುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಂದು ಕಾಂತವು ಮತ್ತೊಂದು ಕಾಂತ ಅಥವಾ ಕಾಂತೀಯ ವಸ್ತುವಿನ ಮೇಲೆ ಉಂಟುಮಾಡುವ ಬಲವನ್ನು ಕಾಂತೀಯ ಬಲ ಎನ್ನುವರು. ಒಂದು ಆವೇಶಯುಕ್ತ ಕಾಯವು ಮತ್ತೊಂದು ಆವೇಶಯುಕ್ತ ಅಥವಾ ಆವೇಶರಹಿತ ಕಾಯದ ಮೇಲೆ ಉಂಟುಮಾಡುವ ಬಲವನ್ನು ಸ್ಥಾಯಿವಿದ್ಯುತ್ ಬಲ ಎನ್ನುವರು. ಭೂಮಿಯು ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುವ ಬಲವನ್ನು ಗುರುತ್ವಾಕರ್ಷಣ ಬಲ ಎನ್ನುವರು. ಇದು ಯಾವಾಗಲೂ ಆಕರ್ಷಣಾ ಬಲವಾಗಿದೆ. ಭೂಮಿಯು ಒಂದು ವಸ್ತುವನ್ನು ತನ್ನ ಕಡೆಗೆ ಸೆಳೆಯುವ ಬಲವನ್ನು ವಸ್ತುವಿನ ತೂಕ ಎನ್ನುವರು. ತೂಕದ ಮಾನ ನ್ಯೂಟನ್ ಎನ್. ವಸ್ತುವಿನ ದ್ರವ್ಯರಾಶಿ ಬದಲಾಗದೆ ಉಳಿಯುತ್ತದೆ. ಆದರೆ ಅದರ ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗಬಹುದು. ಒಂದು ವಸ್ತುವನ್ನು ದ್ರವದಲ್ಲಿ ಇರಿಸಿದಾಗ ದ್ರವವು ವಸ್ತುವಿನ ಮೇಲೆ ಮೇಲ್ಮುಖ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲವನ್ನು ಮೇಲ್ಮುಖ ಒತ್ತಡ ಅಥವಾ ತೇಲುಬಲ ಎನ್ನುವರು. ಧನ್ಯವಾದಗಳು.